ತುರಿಯೋ ಐಟಮ್ಸ್ ಆದರೆ ಇದು ಅಷ್ಟಿಲ್ಲಿ ಓಪನು ಹಿಂಗೆ ಲಾಕ್ ಓಪನ್ ಲಾಕ್ ಓಪನ್ ಓಕೆನಾ. ತುರಿಯೋ ಐಟಮ್ಸ್ ನೀವು ಕ್ಯಾರೆಟು ಬಿಟ್ರೋಟು ಸೌತೆಕಾಯಿ ಕೊಬ್ಬರಿ ಹಸಿದು ಆ ಕಡೆ ಲಾಕ್ ಮಾಡಿ ರನ್ನಿಂಗ್ ನೋಡಿ ತುಳಿದು ಇಲ್ಲಿ ಆಗ್ತಾ ಇದೇ ಪೋಸ್ಟಲ್ಲಿ ಸ್ಲೈಸ್ ಬಿಟ್ಕೊತಾರೆ. ಇದು ಚೇಂಜ್ ಮಾಡಿ ಇದು ಬಜ್ಜಿ ಗಿಜ್ಜಿ ಈರುಳ್ಳಿ ಬಿರಿಯಾನಿಗೆ ಏನು ಬೇಕು ಸೌತೆಕಾಯಿ ಬೇಕು ಅಂದರೆ ಬ್ಲೇಡ್ ಶಾರ್ಪ್ ಆಗಿದೆ ಹಿಂಗೆ ಇಟ್ಕೊಳ್ಳಿ ಹುಷಾರಾಗಿ. ಓಪನ್ ಮಾಡುವಾಗ ಅಷ್ಟೇ ಹುಷಾರಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಟಚ್ ಮಾಡಬಾರ್ದು. ಟಚ್ ಮಾಡಿದ್ರು ಕೈ ಹೋಗ್ಬೇಕು ಗ್ಯಾರಂಟಿ ಮುಳ್ಳೋಜು ಇಲ್ಲ. ಹುಷಾರಾಗಿ ಈ ಬ್ಲೇಡಲ್ಲಿ ಸ್ವಲ್ಪ ಹುಷಾರಾಗಿ ಎಷ್ಟು ಹಾಕೋಲ್ಲ. ಸೇಮ್ ಕ್ಲೋಸು ಎಲ್ಲರೂ ಸೇಮ್ ಮಿನಿಮಮ್ ಸ್ಲೈಸಸ್ ಹಾಕೊಂಡು ಒಂದು ಮಾಡಿದ್ರೆ ಸಾಕು. ನಾವು ಸೌತೆಕಾಯಿ ಹಾಕಿರ್ತೀವಿ ಮೇಲೆ ಎರ್ದಿದ್ದು ಅರ್ಧ ಹಾಕ್ಬೇಕಾ ಸ್ವಲ್ಪ ಸಣ್ಣ ಫುಲ್ಲೇ ಹಾಕ್ಬಿಡೋದು. ಇದೆಯಾ ಸೌತೆಕಾಯಿ? ಇದೆ ಎತ್ಕೊಂಬ ಸ್ಯಾಂಪಲ್ ಒಂದು ತುತ್ತು ಕಟ್ ಮಾಡಬೇಡಿ ಹಂಗೆ ಉದ್ದ ಎತ್ಕೊಂಬಿಡಿ. ಪಾಸ್ ಮಾಡ್ಕೊಂಡಿದ್ದು ಇಷ್ಟೆಲ್ಲ ತೆಗೆಯಬೇಕಾಗಿಲ್ವಾ? ಅದೇನು ಕಟ್ ಮಾಡಿ ನಾನು ಅಷ್ಟೇ ತೋರಿಸ್ತೀನಿ. ಸ್ವಲ್ಪ ಸಾಕು ಏನಿಲ್ಲ. ಹೋಟ್ಲಲ್ಲಿ ಹಂಗೆ ಕೊಡೋದು ನಮಗೆ. ಮತ್ತೆ ಯಾರು ಈ ಥರ ಕಟ್ ಮಾಡಿ ಕೊಡ್ತಾರೆ ನಿಮಗೆ ರಬ್ಬ ಕೀಸ್ ಬಿಟ್ಟರೆ ಹಂಗೆ ಕೊಡ್ತಾರೆ. ನಾವು ಮನೆಯಲ್ಲೇ ನೆಟ್ಟಿಗೆ ತಿನ್ನೋದು. ಹೋಟೆಲ್ ಹೋದರೆ ಈಗ ಬರ್ತಾರೆ ಟೊಮೆಟೊ ನೋಡಿದ್ರೆ ಎಲ್ಲರಲ್ಲೂ ಹುಳ ಇದೆ. ಅಬ್ಸರ್ವ್ ಮಾಡಿ ಟೊಮೆಟೊ ಪ್ರತಿಯೊಂದು ಹುಳ ಇದೆ. ಯಾರು ಅಬ್ಸರ್ವ್ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಮನೆ ತೊಗೊಂಡು ಪ್ರತಿಯೊಂದು ಟೊಮೆಟೊ ನಾವು ಅಬ್ಸರ್ವ್ ಮಾಡಿ ಒಳಗಡೆ ಇರುತ್ತಾ ಎಲ್ಲರಲ್ಲಿ ಕ್ಲೀನ್ ಮಾಡಲ್ಲ ಹಂಗೆ ಹಾಕ್ತಾರೆ ಅಂತ. ಒಳ್ಳೆ ಹೊರಟೆ ಹೊಡ್ತದೆ ಅಲ್ಲಿ ಎಲ್ಲಿವರೆಗೂ ಹೋಯ್ತಾ ಆಮೇಲೆ ಕೈ ಹಾಕಕ್ಕಾಗಲ್ಲ. ಜಸ್ಟ್ ಇದು ಹಾಕಿ ಕ್ಲೀನ್ ಯಾಕೆ ನಾವು ಕೈ ಇಡೋಕ್ಕಾಗಲ್ಲ ಒಳಗೆ. ಇದು ಸ್ವಲ್ಪ ದಪ್ಪ ಬರೋಕ್ಕಾಗಲ್ವಾ? ದಪ್ಪ ಬರೋ ಬ್ಲೇಡ್ ಕೊಟ್ಟಿರೋದು 1.2 ಅಷ್ಟೇ. ಇನ್ ಕೇಸ್ ನಿಮ್ಗೆ ದಪ್ಪ ಬೇಕು ಅಂದರೆ 2.5 ಬ್ಲೇಡ್ ನೀವು ಪರ್ಚೇಸ್ ಮಾಡಬೇಕು. ಓ ಅದು ಸ್ಪೇಸ್ ಇದ್ರ ಡಿಪೆಂಡ್. ಅದ್ರ ಮೇಲೆ ಡಿಪೆಂಡ್ ಕೊಟ್ಟಿದ್ದಾನೆ ಅವನು. ಇಲ್ಲಿ ನೋಡಿ 1.2 ಬಿಟ್ಟಿದ್ದಾನೆ, 2.4 ಈಗ ಬಿಟ್ಟಿದ್ದಾನೆ. ಓಕೆ ಅದು ನೀವು ಪರ್ಚೇಸ್ ಮಾಡಬೇಕು. ಇಡಬೇಕಾದ್ರೆ ಬ್ಲೇಡ್ ಮಾತ್ರ ಇಲ್ಲೇ ಹುಷಾರಾಗಿ ಕೈ ಯಾವುದೇ ಕಾರಣ ಟಚ್ ಮಾಡೋದು. ಇದು ಇಡ್ಬೋದು, ಇದು ಮಾಡಬಾರ್ದು. ಇಲ್ಲಿ ಹಿಡ್ಕೋಬೇಕು ಅಷ್ಟೇ. ಇಲ್ಲೆಲ್ಲ ಇಡೋದು ಜಾರ್ಕೊಂಡು ಇಲ್ಲಿ ಬರೋದು ಟಚ್ ಆಗೋದು ಬೇಡ. ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಹಾಕ್ಕೊಳ್ಳಿ. ಫಸ್ಟ್ ಟೆನ್ಷನ್ ಆಗೋದು ಬೇಡ. ಓಪನ್ ಮಾಡೋದು ಅಷ್ಟೇ. ಟೆನ್ಷನ್ಗೆ ಯಾವ ಕೆಲಸನೂ ಮಾಡಬೇಕು. ಎಷ್ಟು ಮೋಸಂಬಿ, ಆರೆಂಜು, ಕಿತ್ಲೆ ಹಣ್ಣು, ನಿಂಬೆಹಣ್ಣು ಅಂಥವು ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಆಪ್ಷನು. ಅರ್ಧ ಕಟ್ ಮಾಡೋದು ಹಂಗೆ ಇಟ್ಕೊಳ್ಳೋದು. ಅಷ್ಟೇ ಪ್ರೆಸರ್ ಕೊಟ್ಟರೆ ಸಾಕು. ಇದೇನು ಸೇಫ್ಟಿ ಇದೆಯೇನೋ ಇದಾಗಲ್ಲ. ಇಷ್ಟು ಕೆಲಸ ಯಾವುದೇ ಕಾರಣ ನೀವು ವಾಶ್ ಮಾಡೋಂಗಿಲ್ಲ. ವಾಶ್ ಮಾಡಬಾರ್ದಾ? ಓ ಓಕೆ. ಅಷ್ಟೇ ಮಾಡ್ಕೋಬೇಕು. ಇಷ್ಟು ಕೆಲಸ ಇದರಲ್ಲಿ. ಜ್ಯೂಸ್ ಜಾರ್ ಪ್ರಮಾಣ. ಇದೇನು ಸರ್ ಇದು? ಜ್ಯೂಸ್ ಜಾರ್. ಜ್ಯೂಸ್ ಜಾರಾ? ಓಕೆ. ಫಿಲ್ಟ್ರ್ ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಡೈರೆಕ್ಟಾಗಿ ಮಾಡ್ಕೊಳ್ಳಿ. ಬೇಕು ಅಂದರೆ ಅವಶ್ಯಕತೆ ಅಂದರೆ ಹಂಗೆ ಮಾಡ್ಕೊಂಡು ಹೀಗೆ ಫಿಲ್ಟ್ರ್ ಮಾಡ್ಕೊಬೋದು. ಯಾಕಂದ್ರೆ ತೊಳೆಯೋದು ಕಷ್ಟ ಆಗುತ್ತೆ. ಓಕೆ. ಮತ್ತು ಕ್ಲೀನಿಂಗ್ ಆಪ್ಷನ್ ಕೊಟ್ಟಿದ್ದಾನೆ, ನೋಡ್ಕೊಳ್ಳಿ ನೀಟಾಗಿ. ಎಸ್ ಹಿಂಗೆ ಇಟ್ಕೊಳ್ಳಿ. ಎಲ್ಲ ವಾಷಬಲ್, ಎಲ್ಲ ನೀಟಾಗಿ ವಾಶ್ ಮಾಡಬೇಕು. ಜಸ್ಟ್ ಹಂಗೆ ಇಟ್ಕೊಳ್ಳಿ. ಮತ್ತು ಕುತ್ಕೊಂತಲ್ಲ ಈಗ ನೋಡಿ ಆರಾಮಾಗಿ ಬೀಗ ಲಾಕ್ ಆಯ್ತು ಅಂತ ಈಗ ಹಾಕ್ಕೊಂಡು ಕೆಲಸ ಮಾಡೋದು. ಇಷ್ಟು ಇದರಲ್ಲಿ ಮೋಸಂಬಿ ಮಾತ್ರ ಲಿಕ್ವಿಡ್ ಹೇಳಿದ್ದು ನಾನು. ಮೋಸಂಬಿ, ಆರೆಂಜು, ನಿಂಬೆಹಣ್ಣು,
ಕಿತ್ಲಕಾಯಿನ ಬರುತ್ತಲ್ಲ ಅಂಥವು ಮಾಡ್ಕೊಳಕ್ಕೆ ಮತ್ತೆ ಫಸ್ಟ್ ಆಗುತ್ತೆ. ಇದೇ ಕೆಲಸ ಇದ್ರಲ್ಲಿ ಮಾಡಬೇಕು. ಏನು ಮಾಡ್ತೀರಾ, ಮೊಸಂಬಿ ಬಿಚ್ಚಬೇಕು, ಬೀಜ ತೆಗಿಬೇಕು, ಎಲ್ಲ ತೆಗೆದು ಒಳಗಡೆ ಹಾಕಿ ಆಮೇಲೆ ಮಾಡ್ಕೋಬೇಕು. ಇದು ಫಸ್ಟ್ ಅಲ್ಲ, ಮಾಡ್ಕೊಂಡು ಅದು ಬೆಸ್ಟು. ಅದಕ್ಕೆ ಈಗ ಜ್ಯೂಸ್ ಒಂದು ಬಿಟ್ಟು ಏನು ಮಾಡಂಗಿಲ್ಲ ಇದ್ರಲ್ಲಿ. ಏನು ಮಾಡೋದು, ಮಿಲ್ಕ್ ಶೇಕು, ಮಜ್ಜಿಗೆ ಇದು ಮಾಡ್ಕೊಳ್ಳೋದು ಅಂಥವೆಲ್ಲ ಮಾಡ್ಕೊಬೋದು. ಮಜ್ಜಿಗೆ ಮಜ್ಜಿಗೆಲ್ಲ ಮಾಡ್ಕೊಬೋದು, ಬೆಣ್ಣೆ ಬೆಣ್ಣೆ ತೆಗೆಯೋದು ಅಂಥವೆಲ್ಲ ಇದ್ರಲ್ಲಿ ಮಾಡ್ಕೊಬೋದು. ಮಿಕ್ಕಿದ ಜಾರ್ 3 ಜಾರ್ ನೀವು ಇಷ್ಟ ಅದೇನೋ ಮಾಡಿಸ್ಕೊಳ್ಳಿ, ಮಸಾಲೆ ಗಿಸಾಲ ಎಲ್ಲ. ಇದು ಮಿಲ್ಕ್ ಐಟಮ್ಸು, ಬನಾನಾ ಜ್ಯೂಸಸ್ಸು, ಇದು ವೆಜಿಟೇಬಲ್ಸು, ಚಪಾತಿಗೆ ಎಷ್ಟು ಏನು ಬೇಕಾದ್ರೆ ಹಾಕಿದ್ದಾರೆ. ಬೇಕಾದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ತೊಳಿಬೇಕು, ಕಷ್ಟ ಅದು. ಏನೋ ಪೈನಾಪಲ್ ಅಂಥದ್ದು ಮಾಡಬೇಕು ಅಂದರೆ ಅಂಥ ಟೈಮ್ ಬೇಕು ನಾವು. ಇಲ್ಲ ನಾವು ತೋರಿಸ್ಕೊತೀವಿ ಅಂದರೆ ಮತ್ತೆ ಇದು ಎಷ್ಟಾಗ್ತದೆ ನಿಮ್ಮ ಪ್ರೀತಿ ಇದರಲ್ಲಿ? 9,000 ಚೀಲ. 9,000 ಚಿಲ್ಲರೆ.